ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಪೊಲೀಸ್ ಕಾರ್ಯಾಚರಣೆ ನಡೆಸಿ 200ಕ್ಕೂ ಅಧಿಕ ವಿದೇಶಿ ಪ್ರಜೆಗಳಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಸಿಸಿಬಿ ಮತ್ತು ನಗರದ 11 ಡಿಸಿಪಿ ವ್ಯಾಪ್ತಿಯ ಪೊಲೀಸರ ಜೊತೆ ಕಾರ್ಯಾಚರಣೆ ನಡೆಸಲಾಯಿತು. ಒಂದು ವಾರದಿಂದ ಕಾರ್ಯಾಚರಣೆ ನಡೆದಿದ್ದು ಅಕ್ರಮವಾಗಿ ವಾಸ ಮಾಡ್ತಾ ಇರುವ ವಿದೇಶಿ ಪ್ರಜೆಗಳ ಮಾಹಿತಿ ಸಂಗ್ರಹಿಸಿದ್ದಾರೆ. ಒಂದೇ ದಿನದಲ್ಲಿ 100ಕ್ಕೂ ಅಧಿಕ ಅಕ್ರಮ ವಲಸಿಗರ ಪತ್ತೆಯಾಗಿದೆ. ಒಟ್ಟು ನಗರದಾದ್ಯಂತ 200ಕ್ಕೂ ಹೆಚ್ಚು ಅಕ್ರಮ ನಿವಾಸಿಗಳನ್ನ ಪತ್ತೆ ಮಾಡಿದ್ದಾರೆ. ಅಕ್ರಮವಾಗಿ ವಾಸಿಸ್ತಾ ಇದ್ದವರನ್ನ FRRO ವಶಕ್ಕೆ ನೀಡಲಾಗಿದೆ. ಬಾಂಗ್ಲಾ, ಆಫ್ರಿಕಾ ಸೇರಿದಂತೆ ಹಲವು ದೇಶಗಳಿಂದ ಬಂದು ವಾಸಿಸ್ತಾ ಇದ್ದು ಅಕ್ರಮವಾಗಿ ವಾಸಿಸ್ತಾ ಇದ್ದವರಲ್ಲಿ ಬಾಂಗ್ಲಾದೇಶ ಜನರೇ ಹೆಚ್ಚು ಜನರಿದ್ದಾರೆ. ಕಾರ್ಯಾಚರಣೆ ವೇಳೆ ಕೆಲವರ ಬಳಿ ಆಧಾರ್ ಕಾರ್ಡ್ ಸೇರಿದಂತೆ ಸ್ಥಳೀಯ ದಾಖಲೆಗಳು ಪತ್ತೆಯಾಗಿವೆ. ಇಲ್ಲಿಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆ್ಯಕ್ಷನ್ ಇದೆ, ಆ ನಿಟ್ಟಿನಲ್ಲಿ ಅಂದಾಜು 200 ಪರ್ಸನ್ಸ್ ಅಂದರೆ ಇದರಲ್ಲಿ ಬೇರೆ ಬೇರೆ ದೇಶದಲ್ಲ ಕೆಲವರೆಲ್ಲ ಶಾಮೀಲಿದ್ದಾರೆ. ಅವ್ರ ಬಗ್ಗೆ ಸತತವಾಗಿ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಒಂದು ಬೃಹತ್ ಕಾರ್ಯಾಚರಣೆ ನಮ್ಮ CCB ಅವ್ರು ಮಾಡಿದ್ದಾರೆ. ಅದರಲ್ಲಿ ಅಂದಾಜು 125 ಜನ ಸಿಕ್ಕಿದ್ದಾರೆ. ಅವ್ರದ್ದು ವೆರಿಫೈ ಮಾಡ್ತಾಯಿರೋ ಡಾಕ್ಯುಮೆಂಟ್ಸ್ ಅವ್ರ ಮೂಲತಃ ಈ ದೇಶದವ್ರು ಅಲ್ಲ. ಅದಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ FRROಗೆ ಸಂಪರ್ಕಿಸಿ FRRO ಕಡೆಯಿಂದ ಸಂಬಂಧಪಟ್ಟ ಇಲಾಖೆ ಏನಿದೆ ಕ್ರಮ ಲೀಗಲ್ ಇದೆ ಅದು ನಾವು ತೊಗೊಳ್ತಾ ಇದ್ದೀವಿ. ಒಟ್ಟಾಗಿ ಕಳೆದ ಅಂದಾಜು 7-10 ದಿವಸದಲ್ಲಿ 200 ಟೋಟಲ್ ಜನ ಮೇಲೆ ನಾವು ಆ್ಯಕ್ಷನ್. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಜತ್ ವಿರುದ್ಧ KR ಪುರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಬೆದರಿಕೆ ಮತ್ತು ನಿಂದನೆ ಆರೋಪ ಸಂಬಂಧ ಪ್ರಕರಣ ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ಎಂಬುವರು ನೀಡಿದ್ದ ದೂರಿನ ಅನ್ವಯ FIR ದಾಖಲಾಗಿದೆ. ಡಾಗ್ ಸತೀಶ್ ಸ್ನೇಹವನ್ನ ಬಿಡಬೇಕು ಅಂತ ಫೋನ್ ಕರೆ ಮುಖಾಂತರ ಬೆದರಿಕೆ ಆರೋಪ ಕೇಳಿಬಂದಿದೆ. ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಡಾಗ್ ಸತೀಶ್ ಸ್ನೇಹಿತ ಗಿರೀಶ್ ಕುಮಾರ್ ದೂರುದಾರ ಆಗಿದ್ದಾರೆ. ಸದ್ಯ ದೂರಿನ ಆಧಾರದ ಮೇಲೆ ರಜತ್ ಹಾಗೂ ಕಿರಣ್ ಮೇಲೆ FIR ದಾಖಲಾಗಿದೆ. ಇತ್ತ ದೂರುದಾರ ಗಿರೀಶ್ ಕುಮಾರ್ಗೂ KR ಪುರಂ ಪೊಲೀಸರು ರಜತ್ ಮೇಲಿನ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಒದಗಿಸುವಂತೆ ನೋಟಿಸ್ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.